ಲೋಕಸಭಾ ಚುನಾವಣೆ ಹಾಗೂ ರಾಜಕೀಯ ಆಗುಹೋಗುಗಳ ಕುರಿತು ಸಾಗರ ತಾಲೂಕಿನ ಆನಂದಪುರದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಸರ್, ಈಗ ನಮ್ಮ ಸಂಘಟನೆ 28 ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಅಂತೇಳಿ ನಮ್ಮ ಸದೃಢ ಕಾರ್ಯಕರ್ತರನ್ನ ವಿಶ್ವಾಸ ತೆಗೆದುಕೊಂಡು ಸಂಘಟನೆಗೆ ಶಕ್ತಿ ತುಂಬಿಕೊಂಡು ಇವತ್ತು ಆ ಒಂದು ಲೋಕಸಭಾ ಯುದ್ಧಕ್ಕೆ ಇವತ್ತಲ್ಲೇ ನಮ್ಮ ಕಾರ್ಯಕರ್ತರು ಈಗಾಗಲೇ ಬೂತ್ ಮಟ್ಟದಲ್ಲೂ ಕೂಡ ಇಳಿದಿದ್ದಾರೆ. ಸರ್, ವಿಶ್ವಾಸ ಇದೆ ಅಂತ ದೇವದುರ್ಗುವಂತಹ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಮೋದಿಜಿಯವರಿಗೆ ಕಮ್ಮಿ ಅಂದ್ರೂ ಕೂಡ 400ಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಲೋಕಸಭಾ ಗೆಲ್ಲಕ್ಕೆ ಇಡೀ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ನಿಮ್ಮ ರಾಘಣ್ಣ ಮಾಡಿದಂತ ಒಳ್ಳೆ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಜನ ಗುರುತಿಸೋರಂತ ವಿಶ್ವಾಸ ಇದೆ. ಈ ಬಾರಿ ಸಂಘಟನೆ ನಂಗೆ ಆಶೀರ್ವಾದ ಮಾಡಿದ್ರೆ ಮತ್ತೊಮ್ಮೆ ನನಗೆ ಹಾರೈಸ್ತಾರೆ ಅಂತ ಹೇಳಿ ನನಗೆ ಮತದಾರರಲ್ಲಿ ನಂಗೆ ವಿಶ್ವಾಸ ಇದೆ. ಕಾಂಗ್ರೆಸ್ಸಿನ ಒಂದು ಮತದಿಂದನೂ ಕೂಡ ಇವತ್ತು ದೇಶ 3 ಭಾಗವಾಗಿ ವಿಂಗಡಣೆ ಮಾಡಾಯಿತು. ಇನ್ನೂ ಕೂಡ ಅದನ್ನೇ ಮಾಡ್ಕೊಂತ ಮಾತಾಡುವಂಥದ್ದು ಇವತ್ತು ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಅದು. ಹಾಗಾಗಿ ಮೊನ್ನೆ ಕೊಟ್ಟಿದ್ದು 3 ತಿಂಗಳಿಗೆ ಒಂದು ಆಯವ್ಯಯ ಕೊಟ್ಟಿದ್ದು, ಲೇಖನ ಕೊಟ್ಟಿರೋದು. ಹಾಗಾಗಿ ಅದೇನು ಪೂರ್ಣವಾದಂತ ಬಜೆಟ್ ಏನಲ್ಲ. ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಬಾರಿ ನಾವು ಹೇಳೋಂತ ಪ್ರಯತ್ನ ಆಗಿದೆ. ಮತ್ತೆ ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತ ಕೂಡ ನಾವು ಲೆಕ್ಕ ಪತ್ರ ಮುಖಾಂತರ ತಿಳಿಸುವಂತ ಪ್ರಯತ್ನ ಆಗಿದೆ. ಇಷ್ಟ ಆದ್ರೂ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಇವತ್ತು ದೇಶ ಹೊಡೆಯುವಂತ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಗೌರವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಮಾಡಿದ್ದಾರೆ. ಹಾಗಾಗಿ ಅವ್ರ ಪಕ್ಷದಲ್ಲೇ ಈ ರೀತಿಯಂತ ಭಿನ್ನ ಮಾತುಗಳು ಇದ್ದಾಗ ಈ ರೀತಿ ಕಾಂಗ್ರೆಸ್ನ ಮುಖಂಡರು ಅರ್ಥ ಮಾಡ್ಕೊಬೇಕು ಅಂತ ನಾನು ವಿನಂತಿನ ಮಾಡ್ತೀನಿ.